ನಮಸ್ತೆ ವ್ಯೂವರ್ಸ್, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರಿಗೂ. ಇವತ್ತು ನಾನು ಒಂದು ಟಾಪಿಕ್ ತೊಗೊಂಬಂದಿದ್ದೀನಿ. ನನಗೆ ತುಂಬ ಕ್ವೆಶನ್ ಬರ್ತಾ ಇರೋದು ನಾನು ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ನಮ್ಮ ಎಂಪ್ಲಾಯೀಸ್ ನಮ್ಮ ಹತ್ರ ಕೇಳೋ ಕ್ವೆಶನ್ಸ್ನ ಆನ್ಸರ್ ಇದರಿಂದ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಕ್ವೆಶನ್ ತುಂಬ ಜನಕ್ಕೂ ಇದೆ. ಸೊ ನಾನು UN ಬಗ್ಗೆನೇ ಹೇಳ್ತಾ ಇರೋದು. ಎಲ್ಲರೂ ಅಡ್ವಾನ್ಸ್ ಬಗ್ಗೆ ಕೇಳ್ತಾಯಿದ್ರು. ಲೈಕ್ ಅಡ್ವಾನ್ಸಿಂದ ನಾನು ನಿಮಗೊಂದು ವಿಷಯ ತಿಳಿಸೋಣ ಅಂತ ಬಂದಿದ್ದೀನಿ. ಈಗ ಎಲ್ಲರಿಗೂ UN ನಂಬರ್ ಇರುತ್ತೆ. ವರ್ಕಿಂಗ್ ಪೀಪಲ್ಗೆ ಹೇಳ್ತಾ ಇರೋದು, ಲೈಕ್ ವರ್ಕಿಂಗ್ ವುಮೆನ್ ಆಗಲಿ ಮೆನ್ ಆಗಲಿ ಎಲ್ಲರಿಗೂ, ಈವನ್ ಹೌಸ್ ಕೀಪಿಂಗ್ವರೆಗೂ UAN ನಂಬರ್ ಇದೆ. ಸೊ UAN ನಂಬರ್ ನಾವು ಯಾವ ಥರ ಬಳಸೋದು, ಅದರಲ್ಲಿ ಅಡ್ವಾನ್ಸ್ ನೀವು ಯಾವ ಥರ ಅಮೌಂಟ್ ತೊಗೋಬೇಕು. ಯಾಕಂದರೆ ಈಗ 2-3 ಕಂಪನೀಸ್ ವರ್ಕ್ ಮಾಡಿರ್ತೀರ, ಅಮೌಂಟ್ ತೊಗೋಬೇಕು. 2-3 ಕಂಪನೀಸ್ ಕಂಬೈನ್ ಮಾಡಿದಾಗ ನಿಮಗೆ 1 lakh ಇರ್ಬೋದು, 50,000 ಇರ್ಬೋದು, ಇಲ್ಲ 70,000 ಇರ್ಬೋದು. ನೀವೇನು ಮಾಡ್ತೀರಾ, ಪಾಸ್ಬುಕ್ಕಲ್ಲಿ ಚೆಕ್ ಮಾಡಲ್ಲ, ಜಸ್ಟ್ ನನ್ನ PF ಅಕೌಂಟಲ್ಲಿ 70,000 ಇದೆ, ನನಗೊಂದು 50,000 ಬಂದರೆ ಸಾಕು ಅಂತೇಳಿ ನೀವು ಅಡ್ವಾನ್ಸ್ಗೆ ಅಪ್ಲೈ ಮಾಡ್ತೀರಾ. ಅದು ರಿಜೆಕ್ಟ್ ಆಗುತ್ತೆ. ಯಾಕಂದರೆ ನೀವು ಯಾವ್ಯಾವ ಕಂಪನಿಯಲ್ಲಿ ಎಷ್ಟಿದೆ ಅಂತ ನೀವು ಚೆಕ್ ಮಾಡಿರಲ್ಲ. ದಟ್ ಈಸ್ ದ ಮೇನ್ ರೀಸನ್. ಸೊ ಯಾವಾಗಲೂ ಅಡ್ವಾನ್ಸ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಪಾಸ್ಬುಕ್ನ ಚೆಕ್ ಮಾಡಿ, ಅದರಲ್ಲಿ ಎಷ್ಟೆಷ್ಟು ಅಮೌಂಟ್ ಯಾವ್ಯಾವ ಕಂಪನಿಯಲ್ಲಿ ಇದೆ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಆ ಪರ್ಟಿಕ್ಯುಲರ್ ಕಂಪನಿಯಲ್ಲಿ ಹೋಗಿ ನೀವು ಅಡ್ವಾನ್ಸ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಆ್ಯಂಡ್ ಮೈ ಸಜೆಷನ್ ಏನಂದರೆ, ನಿಮ್ಮ ಅರ್ಲಿ ಕಂಪನೀಸ್ ಇರೋದನ್ನೆಲ್ಲನೂ ನೀವು ಪ್ರೆಸೆಂಟ್ ಕಂಪನಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಆ ಥರ ಮಾಡಿದಾಗ ನಿಮ್ಮದು ಯಾವುದೇ ಒಂದು ಸಿಂಗಲ್ ಅಮೌಂಟು ಕೂಡ ಹಳೆ ಕಂಪನಿಯಲ್ಲಿ ಉಳ್ಕೊಳ್ಳಲ್ಲ. ಅರ್ಥ ಆಯ್ತಾ? ಸೊ ಇದು ಒಂದು ಬೆಸ್ಟ್ ಆಪ್ಷನ್ ಆ್ಯಕ್ಚುಲಿ. ನೀವು ಅದರಲ್ಲೇ ಅಮೌಂಟ್ ಲೈಕ್ ಫುಲ್ ಒಂದು 25,000 ತೊಗೊಂಡ್ಬಿಡ್ತೀರ ಹಳೆ ಕಂಪನಿಯಲ್ಲಿ, ಅದರಲ್ಲೊಂದು 5,000 ಉಳ್ಕೊಂಡಿರುತ್ತೆ, ಅದು ಹಂಗೆ ಹೋಗ್ಬಿಡುತ್ತೆ. ಸೊ ಆ ಥರ ಹೋಗಬಾರ್ದು. ಎಲ್ಲ ಅಮೌಂಟು ನಾನು ಯೂಸ್ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರೆ ನಿಮ್ಮ ಹಳೆ ಕಂಪನಿನ ಫಸ್ಟು ಟ್ರಾನ್ಸ್ಫರ್ ಮಾಡಿ, ಹಳೆ ಕಂಪನಿಯವ್ರ ಹತ್ರ HR ಹತ್ರ ಮಾತಾಡಿ ಅಪ್ರೂವಲ್ ತಗೊಳ್ಳಿ. ಅವರ ಅಪ್ರೂವಲ್ ಕೊಡಬೇಕು. ಕೊಟ್ಟಿದ ತಕ್ಷಣ ನಿಮ್ಮ ಕರೆಂಟ್ ಯಾವುದೇ ಪ್ರೆಸೆಂಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿದ್ರೋ ಅದರಲ್ಲಿ ಅಮೌಂಟು ಬಂದ್ಬಿಡುತ್ತೆ. ಅದು ಬಂದಮೇಲೆ ನೀವು ಆಮೇಲಿಂದ ನೀವು ಅಡ್ವಾನ್ಸು ಸ್ವಲ್ಪ ಬಲ್ಕ್ ಅಮೌಂಟ್ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಒಂದು 50-60% ನೀವು ಅಮೌಂಟ್ನ ಅಡ್ವಾನ್ಸ್ ಆಗಿ ತಗೊಳ್ಬೋದು. ಸೊ ಅದು ಯಾವುದೂ ರಿಜೆಕ್ಷನ್ ಆಗಲ್ಲ. ಸೊ ಈ ಕ್ವೆಶನ್ಗೆ ಆನ್ಸರ್ ನಾನು ಕೊಟ್ಟಿದ್ದೀನಿ ಅನ್ಕೋತೀನಿ. ನಿಮಗೆಲ್ಲರಿಗೂ ಅರ್ಥನೂ ಆಗಿರ್ಬೋದು. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಮೆನಿ ಮೋರ್ ಅಪ್ಡೇಟ್ಸ್ ನಾನು UNA ಬಗ್ಗೆ ಇದ್ರಲ್ಲಿ ಕೊಡ್ತಾ ಇರ್ತೀನಿ. ನಿಮ್ಗೆ ಏನಾದ್ರು ಕ್ವೈರೀಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಉತ್ತರ ಕೊಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಸ್ಟೇ ಟ್ಯೂನ್ಡ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.